ಈ ಒಂದು ಅಫರ್ಮೇಷನ್ ತುಂಬಾ ಸಿಂಪಲ್ ಆಗಿದೆ. ಓಕೆ, ನಾನು ಸರಾಗವಾಗಿ ನಿದ್ರೆಗೆ ಜಾರುತ್ತಿದ್ದೇನೆ, ನಾನು ಸುಲಭವಾಗಿ ನಿದ್ರೆಗೆ ಜಾರುತ್ತಿದ್ದೇನೆ. ಅಂದ್ರೆ ನೋಡಿ, ನೀವು ಯಾವಾಗೆಲ್ಲ ನಾನು ಸುಲಭವಾಗಿ ನಿದ್ರೆಗೆ ಜಾರುತ್ತಿದ್ದೇನೆ ಅಂತ ಒಂದು ಥಾಟ್ ಕೊಡ್ತಿದ್ದಾಗಲೇ ನಿಮ್ಮ ಇನ್ನರ್ ಸಿಸ್ಟಮ್ ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ನೀವು ಆಟೋಮೆಟಿಕಲಿ ನಿದ್ರೆಗೆ ಹೋಗ್ತೀರಾ. ಓಕೆ, ಜಸ್ಟ್ ಪ್ರಾಕ್ಟೀಸ್ ದಿಸ್, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನೀವು ಹೇಳ್ಕೊಂತಾನೆ ನಿಮ್ಮ ಇನ್ನರ್ ಸಿಸ್ಟಮ್ ಕಾಮ್ ಡೌನ್ ಆಗುತ್ತೆ. ನೀವು ಒಂದು ನಿದ್ರಾ ಸ್ಥಿತಿಗೆ ನೀವು ಆಟೋಮೆಟಿಕಲಿ ಹೋಗ್ತೀರಾ. ನನ್ನ ನಿದ್ರೆ ಗಾಢವಾಗಿರುತ್ತೆ ಅಂದ್ರೆ ನಾನು ಡೀಪ್ ಸ್ಲೀಪ್ನ ಹೊಂದುತ್ತೇನೆ. ನಿದ್ರೆ ಗಾಢವಾಗಿದೆ, ನನ್ನ ನಿದ್ರೆ ಗಾಢವಾಗಿರುತ್ತೆ ಅಂತ ಹೇಳ್ಕೊಂಡಾಗ ನಿಮ್ಮ ಒಳಗೆ ಓಕೆ ಇದನ್ನ ಅಕ್ಸೆಪ್ಟ್ನ ಮಾಡುತ್ತೆ. ನನಗೆ 3 ಗಂಟೆ ಜಾವ ಅಥವಾ 4 ಗಂಟೆ ಮೇಲೆ ಸ್ವಲ್ಪ ತಣ್ಣಗೆ ಅನಿಸಿದಾಗ ಮಾತ್ರ ನಾನು ಡೀಪ್ ಸ್ಲೀಪ್ಗೆ ಹೋಗ್ತೀನಿ, ಬೇರೆ ಟೈಮ್ ಮಲ್ಗೋದಕ್ಕೆ ಆಗಲ್ಲ ಅಂತ ಹೇಳ್ತೀರಲ್ವಾ. ನನ್ನ ನಿದ್ರೆ ಗಾಢವಾಗಿದೆ ಮತ್ತು ಇದು ನನಗೆ ಪುನಶ್ಚೇತನ ನೀಡುತ್ತೆ. ಅಂದ್ರೆ ನನ್ನ ನಿದ್ರೆ ಗಾಢವಾಗಿರುತ್ತೆ, ನಾನು ಎದ್ದ ತಕ್ಷಣ ನಾನು ತುಂಬಾ ರಿಫ್ರೆಶ್ಡ್ ಆಗಿರ್ತೇನೆ ಅನ್ನೋ ಒಂದು ಥಾಟ್ನ ಕೊಟ್ಟ ತಕ್ಷಣ ನಿಮ್ಮ ಇನ್ನರ್ ಸಿಸ್ಟಮ್ ಇದನ್ನ ಆಕ್ಸೆಪ್ಟ್ನ ಮಾಡ್ಕೊಳ್ಳುತ್ತೆ. ನಿಮ್ಮ ಬ್ರೈನ್ ಆಕ್ಸೆಪ್ಟ್ನ ಮಾಡ್ಕೊಳ್ಳುತ್ತೆ. ಡೀಪ್ ಸ್ಲೀಪ್ ಸಿಗುತ್ತೆ ನಿಮಗೆ. ಓಕೆ, ಟ್ರೈ ಮಾಡಿ, ಟ್ರೈ ದಿಸ್ ಅಫರ್ಮೇಷನ್.